ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತು ಥರ್ಸ್ಡೇ, ಫ್ಯಾಮಿಲಿಲಿ ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋಗಬೇಕು. ಸೊ ನೈಟು ಒಂದು 10:30 11 ಗಂಟೆ ಅನಿಸುತ್ತೆ. ಅವಾಗೆಲ್ಲನೂ ಮಾಮ ಬಂದಿರಲಿಲ್ಲ, ಸಾರಿ, ಅತ್ತೆ, ಮಕ್ಕಳು, ಅಣ್ಣ, ಅತ್ತಿಗೆ ಎಲ್ಲರೂ ಬಂದರು. ಸೊ ಮಿಡ್ ನೈಟ್ ಆಗಿತ್ತು, ಆಗಲೇ 11 o'clock ಆಗಿತ್ತು ಅನಿಸುತ್ತೆ. ಮಲ್ಕೊಂಡ್ರು. ಬಂದಿದ್ದ ತಕ್ಷಣ ಸ್ವಲ್ಪ ನಾವು ಆಟ ಆಡಿಕೊಂಡು ಮಲ್ಕೊಂಡಿದ್ದಾಯಿತು. ಸೊ ಇದು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬಂದಿದ್ದು ವೆನ್ಸ್ಡೇ ನೈಟು, ನಾನು ಥರ್ಸ್ಡೇಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳಿದ್ನಲ್ಲ, ಎಲ್ಲರೂ ಹೋಗಬೇಕಾಗಿತ್ತು. ಸೊ ಅವರು ಅದಕ್ಕೆ ಇಲ್ಲಿಗೆ ಬಂದು ಸ್ವಲ್ಪ ಮಲ್ಕೊಂಡ್ರು. ಪಾಪ ಅವರು ಜರ್ನಿ ಎಲ್ಲ ಮಾಡಿದ್ರಲ್ಲ. ಸೊ ನಾನು ಬೆಳಗ್ಗೆ ಎದ್ದು ಮಕ್ಳಿಗೆ ಹಾಲು ಕಾಯಿಸ್ಕೊಟ್ಟು ಇವ್ರಿಗೆಲ್ಲ ಟೀ ಮಾಡಿಕೊಟ್ಟೆ. ಅಷ್ಟೊತ್ತು ನಮ್ಮ ಗುಬ್ಬಿನೂ ಬಂತು. ಗುಬ್ಬಿನ ಒಂಚೂರು ಮುದ್ದು ಮಾಡಿ ತರಲೆ ಎಲ್ಲ ಮಾಡಿ, ಸೊ ನಾನು ಕಿಚನ್ ಕಡೆಗೆ ಬಂದೆ. ಅಪ್ಪನಿಗೆ ಸ್ವಲ್ಪ ತಿಂಡಿ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತೇಳಿ ತಿಂಡಿ ಮಾಡಿ, ಆ್ಯಸ್ ಯೂಶ್ವಲ್ ನನ್ನ ಮಾರ್ನಿಂಗ್ ರೋಟೀನ್ ಎಲ್ಲ ಇರುತ್ತಲ್ಲ. ಸೊ ರಜಾ ಇದೆ ಅಂದ್ಬಿಟ್ಟು ನೈಟ್ ಏನು ಪಾತ್ರೆ ಎಲ್ಲ ತೊಳೆದಿರಲಿಲ್ಲ, ಎಲ್ಲ ತೊಳ್ಕೊಂಡ್ಬಿಟ್ಟೆ. ಆಯಿತಾ, ಜಾಸ್ತಿನೂ ಇರಲಿಲ್ಲ, ಎಲ್ಲ ಪಾತ್ರೆ ತೊಳ್ಕೊಂಡೆ. ಇಲ್ಲಿ ಮಕ್ಕಳು ಬರ್ತಾಯಿದ್ರು, ಅವ್ರದ್ದು ಚೇಷ್ಟೆ ಆಟ ಎಲ್ಲ ಇರ್ತಾಯಿತ್ತು. ಅವ್ರನ್ನ ಮಾತಾಡಿಕೊಂಡು ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಮಗನೂ ಸ್ನಾನ ಮಾಡ್ಕೊಂಡು ಬಂದ. ಅವ್ನು ಮಾರ್ನಿಂಗ್ ರೋಟೀನ್ ಪೂಜೆ ಮಾಡಬೇಕಲ್ಲ, ಸೊ ಪೂಜೆ ಮಾಡೋಕ್ಕೆಲ್ಲ ಒಬ್ಬಿಡಿಸ್ಕೊತಿದ್ದ. ನಮ್ಮ ಮಾಮನ ಮಗಳು ಇದ್ಲು ತಾನು. ಸೊ ಅವಳು ನಾನು ಹೋಗ್ತೀನಿ ಅಂತೇಳಿ ಇಬ್ಬರು ಕೆಲಸ ಮಾಡಿಕೊಂಡ್ರು, ಅಂದರೆ ಪೂಜೆ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಂಡ್ರು. ಹೂವೆಲ್ಲ ಬಿಡಿಸ್ಕೊಂಡು ಅವರು ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ಬೈಲಿ, ನಾನು ತುಂಬ ಚೆನ್ನಾಗಿದ್ದೀನಿ. ಏನಂದರೆ ಇವತ್ತು ಥರ್ಸ್ಡೇ ಇರೋದ್ರಿಂದ ಮನೇಲೂ ಫಂಕ್ಷನ್ ಇದೆ, ಅದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದಿದ್ದಾವೆ, ಸೊ ರೆಡಿ ಆಗಬೇಕು. ಹಾಯ್ ಹಾಯ್, ಬಾ ನೀನು ಬೇಡಲ್ಲ. ಗುಬ್ಬಿ ಅದು ಬರುತ್ತಂತೆ. ಸೊ ರೆಡಿ ಆಗ್ತಾ ಇದ್ದೀವಿ. ಸೊ ಬೇಗ ಹೋಗಬೇಕು, 10 ಗಂಟೆಗೆ ಫಂಕ್ಷನ್ ಇದೆ. ಇವಾಗ ಆಲ್ರೆಡಿ 8 o'clock ಮೇಲಾಗಿದೆ. ಸೊ ಬೇಗ ಹೋಗಬೇಕು. ಒಳಗಡೆ ಡಿಸ್ಟರ್ಬೆನ್ಸ್ ಇದೆ, ಸೊ ಅದಕ್ಕೆ ಹೊರಗಡೆ ಬಂದಿದ್ದೀನಿ. ವಿಡಿಯೋದು ಫಂಕ್ಷನ್ದು ಆದಷ್ಟು ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ, ಇಷ್ಟ ಆಗೇ ಆಗುತ್ತೆ. ಸೊ ಇಷ್ಟ ಆಗುತ್ತೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಬನ್ನಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಕೆಲಸ ಇದೆ, ಇನ್ನೂ ರೆಡಿ ಆಗಬೇಕು. ಬನ್ನಿ. ಬರಲ್ವೇಂದ್ರ? ಹಾಂ ಬರ್ರಿ, ಹೋಗಬೇಕು. ಟೈಮ್ ಆಗುತ್ತೆ, ಆಲ್ರೆಡಿ 8 ಗಂಟೆ ಮೇಲಾಗಿತ್ತಲ್ಲ. ಸೊ ಚಿನ್ಮಯ್ಯ ಪೂಜೆ ಮಾಡಿಬಿಡಪ್ಪ ನೀನು, ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತೀನಿ ಅಂತೇಳಿ ನಾನು ಅವನಿಗೆ ಪೂಜೆ ಮಾಡೋಕ್ಕೆ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಬಿಟ್ಟು ಕೊಟ್ಟೆ. ಅವನು ಪೂಜೆ ಸ್ಟಾರ್ಟ್ ಮಾಡಿಕೊಂಡ. ಅವ್ನು ಪೂಜೆ ಮಾಡೋ ಅಷ್ಟೊತ್ತಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ನಲ್ಲ. ಮನೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಬಂದರು. ಅವ್ರ ಕೆಲಸ ಅವ್ರವ್ರು ಮಾಡ್ಕೊಂಡ್ರು. ಬೆಳಗ್ಗೆನೇ ಮಕ್ಕಳಿದ್ದಿದ್ದ ಕಾರಣ ಸ್ವಲ್ಪ ಡಿಲೇ ಆಯಿತು, ಯಾಕಂದರೆ ಒಬ್ಬರಲ್ಲ ಮಕ್ಕಳು. ಸೊ ಹಂಗಾಗಿ ಅಣ್ಣನ ಮಗಳು, ಮಾಮನ ಮಕ್ಕಳು, ಸೊ ನನ್ನ ಮಗ, ನನ್ನ ತಂಗಿ ಮಗ, ಇಷ್ಟು ಜನ ಮಕ್ಕಳು ಸೇರಿಕೊಂಡಿದ್ರು ತೀಟೆ ಮಾಡಲಿಕ್ಕೆ, ಕಿರ್ಚಾಡಲಿಕ್ಕೆ, ಗಲಾಟೆ ಮಾಡಲಿಕ್ಕೆ. ಸೊ ಇವ್ರನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಅಷ್ಟೊತ್ತು ನಮ್ಮ ಚಿಕ್ಕದು ನಾನು ಬರ್ತೀನಂತ ಅಂದ. ಸೊ ಅವ್ರ ಮನೇಲಿ ಕೇಳ್ಬಿಟ್ಟು ಅವನ್ನ ಕರ್ಕೊಂಡು ಹೋದ್ವಿ. ಅದಕ್ಕೆ ನಾವೆಲ್ಲ ಹೊರಟಿದ್ದೀವಲ್ವ, ಅವನೊಬ್ಬನೇ ಮನೇಲಿ ಇದ್ದಿದ್ದಕ್ಕೆ 2-3 ಸತಿ ಕೇಳ್ದ, ಅಮ್ಮ ನಾನು ಬರ್ತೀನಿ ಅಂತ. ಎಲ್ಲರೂ ಇದ್ರಲ್ಲ, ಆಟ ಆಡಬೇಕು, ಅವನು ಆಡೋ ವಯಸ್ಸಲ್ವ. ಸೊ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು. ಆಗ್ತವ್ರಿಗೆ ಹೇಳ್ಬೇಕಂದ್ರೆ ನಾನು ಮನೆ ಕೆಲಸ ಎಲ್ಲ ಮಾಡಿ ರೆಡಿ ಆಗ್ತಾ ಇದ್ದೀನಿ. ಓನಮ್ಮ ಬೈಲ್, ನಮ್ಮ ಚಿಕ್ಕದು ಗುಬ್ಬಿ ಮರಿ ಇದು. ಸಾರಿ, ಇದು ಯಂತ್ರ ಚುಚ್ಕೊತಾ. ಸಾರಿ, ಮುಟ್ಟುಕೊಡು ಅಮ್ಮಗೆ. ಬಿಡು, ಅದು ಬೀಳ್ತದೆ. ಹಾಯ್ ಮಾಡು. ಹಾಯ್ ಎಲ್ಲ ರೆಡಿ ಆಗ್ಬೇಕು ನಾನು, ಆಯಿತಾ? ಸೊ ರೆಡಿ ನಮ್ಮ ಗುಬ್ಬಿಗೆ ಇನ್ನೂ ಅವರೆಲ್ಲ ಪರಿಚಯ ಇಲ್ಲ ಅಲ್ವಾ. ನಾನು ಹಿಂದೆ ಮುಂದೆ ಓಡಾಡ್ಕೊಂಡು ಆಟ ಆಡ್ತಾಯಿತ್ತು. ನಾನು ರೆಡಿ ಆಗ್ತಿದ್ರೆ ಒಂದೊಂದೇ ಎತ್ಕೊಡ್ತಾಯಿತ್ತು, ಕ್ರೀಮು ಬಳೆ ಎಲ್ಲ. ನನವೇ ಅದ್ರ ಮಾತಾಡಿಕೊಂಡು ನಾನು ರೆಡಿ ಆದೆ, ಹಾಕ್ಕೊಂಡೆ ಅಷ್ಟೇ. ಸೊ ನನಗೆ ತಲೆ ಬಚ್ಕೊಳ್ಳೋಷ್ಟು ಟೈಮ್ ಇಲ್ಲ, ಆಯಿತಾ? ಸೊ ಇದೊಂದು ಕ್ಲಚ್ ತಂದಿದ್ದೀನಿ. ಸೊ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಈ ಥರ ನಾನು ಯಾವತ್ತೂ ಹಾಕ್ಕೊಂಡಿಲ್ಲ. ಸೊ ಹಾಕ್ಕೊಳ್ತೀನಿ. ಚೆನ್ನಾಗಿ ಕಾಣಿಸ್ತೈತಾ? ಸೊ ಗೊತ್ತಿಲ್ಲ, ಫಸ್ಟ್ ಟೈಮ್ ಆಗ್ತಾ ಇರೋದು ನಾನು. ಆ ಥರ ಎಲ್ಲ ನಾನು ಅಷ್ಟು
ಹಾಕಿಲ್ಲ ಆಯಿತಾ. ಸೊ ಹಂಗಾಗಿ ಹಾಂ ಏನು ಮಾಡ್ತೀಯಾ, ಬೀಳ್ತದೆ ಫೋನ್, ಈ ಕಡೆ ಬಾ. ಸೊ ರೆಡಿ ಆಗಬೇಕು. ಸೆಕೆಗೆ ತುಂಬಾ ಸ್ವೆಟ್ ಆಗ್ತಾ ಇದೆ ಹೇಳಬೇಕು ಅಂದರೆ. ಸೊ ಬೇಗ ಒಂದು ಕ್ರೀಮ್ ಅಪ್ಲೈ ಮಾಡ್ಕೊಂಡು ಒಂದು ಪೌಡ್ರ್ ಹಾಕ್ಕೊಂಡಿದ್ನೇನೋ ಅಷ್ಟೇ. ನಾನೇನು ತುಂಬ ಏನು ಮೇಕಪ್ ಮಾಡಲ್ಲ. ಸೊ ನನಗೆ ಅದೇ ಹೆವಿ ಅನ್ನಿಸ್ತಾ ಇತ್ತು ಹೇಳ್ಬೇಕಂದ್ರೆ. ಹೆವಿ ಮೇಕಪ್ ಯಾವ ಥರ ಮಾಡ್ಕೊತಾರೇನೋ ಐಡಿಯಾನೂ ಇಲ್ಲ ನನಗೆ, ಬಿಕಾಸ್ ನಾನೇನು ಅಷ್ಟೊಂದು ಮೇಕಪ್ ಮಾಡಲ್ಲಲ್ಲ. ಸೊ ಹಾಗಾಗಿ ಒಂದು ಚಿಕ್ಕದು ಮೆರೂನ್ ಕಲರ್ ಒಂದು ಸ್ಟಿಕ್ಕರ್ ಇಟ್ಕೊಂಡೆ ಅಷ್ಟೇನೆ. ಟೈಮು ಇರಲಿಲ್ಲ ನನಗೆ, ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಮೇಕಪ್ ಎಲ್ಲ ಫಾಲೋ ಮಾಡೋಕ್ಕೆ ಬರಲ್ಲ. ಸೊ ನನಗೆ ಟೈಮು ಇರಲಿಲ್ಲ, ಬೇಗ ರೆಡಿ ಆಗಬೇಕಾಗಿತ್ತು. ಯಾಕಂದರೆ 10 ಗಂಟೆ ಫಂಕ್ಷನ್ ಇತ್ತು, ನಾವು ಬೇಗ ಹೋಗಬೇಕಾಗಿತ್ತು. ಬಿಕಾಸ್ ಬೇಗ ಹೋಗೋಕ್ಕಾಗಿಲ್ಲ ನನಗೆ. ಫಸ್ಟ್ ಟೈಮ್ ಈ ರೇಂಜಿಗೆ ಮ್ಯಾಟ್ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೆ. ಹೆವಿ ತಿಕ್ ಅನ್ನಿಸ್ತು ನನಗೇನೋ ಈ ಥರ ಲಿಪ್ಸ್ಟಿಕ್ಕು. ಇದು ಫಸ್ಟ್ ಟೈಮ್ ಹಾಕ್ಕೊಂಡಿದ್ದೆ ಈ ಥರದ್ದು. ಸ್ವಲ್ಪ ಹೈಲೈಟಾಗೂ ಕಾಣಿಸ್ತಾ ಇತ್ತು. ಬಟ್ ಇಟ್ಸ್ ಓಕೆ, ಯಾವಾಗಲೂ ಹಾಕ್ಕೊಳಲ್ಲ ಅಲ್ಲ. ಸೊ ಹಂಗಾಗಿ ನಾನೇ ಅಪ್ರಿಷಿಯೇಟ್ ಮಾಡಿಕೊಂಡು ಇಷ್ಟಪಟ್ಟು ಹಾಕ್ಕೊಂಡಿದ್ದಾಯಿತು ಇದನ್ನು. ಲಿಪ್ಸ್ಟಿಕ್ ಜಾಸ್ತಿ ಆಯಿತು ಅನಿಸುತ್ತೆ, ಬಟ್ ಇಟ್ಸ್ ಓಲೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನನಗೆ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ನಾನೇ ಲೇಟಾಗಿ ರೆಡಿ ಆಗಿದ್ದರಿಂದ ಸೊ ಎಲ್ಲರೂ ಬೇಗ ಬೇಗ ಅಂತಿದ್ದು. ಅತ್ತೆ ಮಕ್ಕಳೆಲ್ಲ ರೆಡಿ ಆಗಿಬಿಟ್ಟಿದ್ರು, ನಾನೇ ಲೇಟು ಆಯಿತಾ. ಸೊ ಹಂಗಾಗಿ ನಮ್ಮ ಅತ್ತಿಗೆಂಗೆ ಕರೆದೆ, ಸ್ವಲ್ಪ ಬನ್ನಿ ಇಟ್ಕೊಡಿ ಅಂತೇಳಿ. ಪಾಪ ಅವರು ಕರೆದಿದ ತಕ್ಷಣ ಬಂದರು, ಇಟ್ಕೊಟ್ರು ಬೇಗ. ನಾನು ಇನ್ನೂ ಲೇಟ್ ಮಾಡಿಬಿಡ್ತಾಯಿದ್ದೆ ಹೇಳ್ಬೇಕಂದ್ರೆ. ನಾನು ಅದಕ್ಕೆ ಈ ಥರದವು ಹಾಕ್ಕೊಳಲ್ಲ ನಾನು. ಸೊ ಏನು ಮಾಡೋಕ್ಕಲ್ಲ, ಸಮ್ಟೈಮ್ಸ್ ಹಾಕ್ಕೋಬೇಕಾಗತ್ತೆ. ಸೊ ಹಂಗಾಗಿ ಅದಕ್ಕೇನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತು. ಇದು ಫಸ್ಟ್ ಟೈಮ್ ಹಾಕ್ಕೊಂಡಿದ್ದು ಓಲೆ ಅಲ್ಲ ಮಾಟಿನ. ಸೊ ನನಗೂ ಭಯ ಹೇಳ್ಬೇಕಂದ್ರೆ. ಚಿನ್ನದ ಒಡವೆ ಎಲ್ಲ ಸ್ವಲ್ಪ ಜವಾಬ್ದಾರಿ ಅಲ್ಲ. ಸೊ ಹಂಗಾಗಿ ನಾನು ನರ್ವಸ್ ಆಗೋದಂತೂ ಉಂಟು. ನಾನು ಅತ್ತೆ ಇಲ್ಲಿ ಗಾಡೀಲಿ ಹೋಗೋ ಪ್ಲ್ಯಾನು. ಯಾಕೆಂದರೆ ಆಟೋದಲ್ಲಿ ಅಣ್ಣ ತಂದಿದ್ರು ಆಟೋನ. ಸೊ ಅದರಲ್ಲಿ ಸಾಕಾಗಲ್ಲ ಜಾಗ, ಮಕ್ಕಳೆಲ್ಲ ಇದ್ದಲ್ಲ. ಮಕ್ಕಳು ಸೇಫಾಗಿ ಆಟೋದಲ್ಲಿ ಹೋಗಲಿ, ನಾನು ಅತ್ತೆ ಗಾಡೀಲಿ ಹೋಗೋಣ ಅನ್ನೋ ಥರ ನಮ್ಮದು ಮೈಂಡ್ ಇದ್ದಿದ್ದು. ಸೊ ಅದೇ ಥರನೇ ಆಯಿತು, ಹಾಗೇ ಮಾಡ್ಕೊಂಡ್ವಿ. ಅಮ್ಮ ಮಕ್ಕಳು ಮತ್ತು ಅತ್ತಿಗೆ ಎಲ್ಲರೂ ಆಟೋದಲ್ಲಿ ಹೋದರು. ಅಣ್ಣಂದೇ ಆಟೋ ತಂದಿದ್ರಲ್ಲ, ಸೊ ಅದರಲ್ಲಿ ಹೋದರು. ನಾನು ಅತ್ತೆ ಮಾತ್ರ ಗಾಡೀಲಿ ಹೋದ್ವಿ. ಇವತ್ತು ನನ್ನ ಗಾಡಿ ಅದೇ ಪ್ರಾಬ್ಲಮ್ಮು, ಸ್ಟಾರ್ಟಿಂಗ್ ಇಷ್ಟವಲ್ಲು ಗಾಡಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಸೊ ಅಪ್ಪನೇ ಬರಬೇಕಾಯ್ತು ಸ್ಟಾರ್ಟ್ ಮಾಡಿಕೊಡ್ಲಿಕ್ಕೆ. ಅಪ್ಪನೇ ಬಂದು ಸ್ಟಾರ್ಟ್ ಮಾಡಿಕೊಡ್ತು. ಇದೇನೋ ಗೊತ್ತಿಲ್ಲ, ನಾನು ಸುಮಾರು ಸತಿ ಅಬ್ಸರ್ವ್ ಮಾಡಿದ್ದೀನಿ. ನಾನು ಎಷ್ಟೇ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗಲ್ಲ ಆಯಿತಾ. ನಾವು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ, ಅವ್ರದ್ದೇ ಗಾಡಿ ಅಲ್ಲ. ಸೊ ಹಂಗಾಗಿ ಸೊ ಇದು ನಮ್ಮೂರ ಕೆರೆ, ದೇವ್ರ ಕೆರೆ. ಇಲ್ಲೆಲ್ಲ ಬಂದಿದ್ರಲ್ಲ, ಇವ್ರು ಬರೋದೇ ಅಪರೂಪ. ಲಾಸ್ಟ್ ಟೈಮು ಕೆರೆ ಕೋಡಿ ಆಗಿದ್ದಾಗ ಬಂದಿದ್ದು. ಸ್ವಲ್ಪ ಅವರು ಫೋಟೋ ತಗೊಳ್ತಾಯಿದ್ರು ಅಣ್ಣ ಅತ್ತಿಗೆನೂ. ಸೊ ಇದೆಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ನಾವು ನಮ್ಮ ಲೊಕೇಶನ್ ಅಂದರೆ ಡೆಸ್ಟಿನೇಷನ್ ಬಂದ್ವಿ. ಇದು ನಮ್ಮಮ್ಮನ ದೊಡ್ಡಕ್ಕ ಅಂದರೆ ನನ್ನ ದೊಡ್ಡಮ್ಮ. ಸೊ ಅಲ್ಲಿಗೆ ಬಂದ್ವಿ. ಬಂದು ನನ್ನ ಮಗ ಕಚ್ಕೊಬಿಟ್ಟಿದ್ದಾನೆ. ಅವ್ರಿಗೆ ಎಲ್ಲರೂ ಟಿಫನ್ ಮಾಡ್ಕೊಂಡ್ಬಿಟ್ವಿ. ಮೇನ್ ಇವ್ರು ನಮ್ಮ ಅತ್ತೆ ಎಲ್ಲರೂ ಟಿಫನ್ ಮಾಡ್ಕೊಂಡ್ವಿ. ಬಂದಿದ್ದ ತಕ್ಷಣ ನಮ್ಮ ದೊಡ್ಡಪ್ಪ ಇವರು ತಿಂಡಿ ತಿನ್ಕೊಂಡು, ನಮ್ಮ ಚಿಕ್ಕದಕ್ಕೂ ಹಶ್ವಾಗಿತ್ತು, ಅದು ಸ್ವಲ್ಪ ತಿಂಡಿ ತಿನ್ಕೊಂತು. ಎಲ್ಲರೂ ಟಿಫನ್ ಮಾಡ್ಕೊಂಡ್ಬಿಟ್ವಿ. ಇವ್ರು ನಮ್ಮ 2ನೇ ದೊಡ್ಡಮ್ಮ. ಕೆಲವೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಎಲ್ಲರೂ ಟಿಫನ್ ಮಾಡ್ಕೊಂಡ್ವಿ, ಮಕ್ಕಳೆಲ್ಲನೂ. ಟಿಫನ್ ಆದಮೇಲೆ ಸ್ವಲ್ಪ ಫ್ರೀ ಇರ್ತೀವಲ್ಲ, ಫೋಟೋಶೂಟು ಮಾಡ್ಕೊಂಡ್ವಿ ಆಯಿತಾ. ಒಂದು ರೌಂಡ್ ಜ್ಯೂಸು ಇವಾಗ, ಯಾಕಂದರೆ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಮಕ್ಕಳಂತೂ ಭಾರಿ ಎಣಗಿಸ್ತಿದ್ದೋ ಹೇಳ್ಬೇಕಂದ್ರೆ. ಸೊ ಪೂಜೆ ಎಲ್ಲ ನೋಡಿದ್ವಿ. ಮಕ್ಕಳು ಎಲ್ಲ ಆಟ ಆಡೋದು. ಇನ್ನು ಮಕ್ಕಳೆಲ್ಲ ಜೊತೆಗೆ ಸೇರಿದ ಮೇಲೆ ಆಟ ಅನ್ನೋದು ಇದ್ದಿದ್ದೇನೆ. ಅವ್ರಿಗೆಲ್ಲ ಪೂಜೆ ಇವೆಲ್ಲ ಸ್ವಲ್ಪ ಕಷ್ಟನೇ ಹೇಳ್ಬೇಕಂದ್ರೆ ಮಕ್ಕಳು ಆ ಒಂದು ಏಜಿಗೆ. ಸೊ ಅವ್ರ ಆಟ ನಮ್ಮ ಚಿಕ್ಕದಕ್ಕೆ ಸೇರಿಸ್ಕೊಂಡಿಲ್ಲ ಅಂತ ಅದು ಆಟ ಮಾಡ್ತಾಯಿತ್ತು. ಸೊ ಆಮೇಲೆ ಎಲ್ಲರೂ ಆಟ ಆಡಿದ್ರು. ಸೊ ಆಟ ಎಲ್ಲ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮಾಡ್ಕೊಂಡ್ವಿ.
ಊಟ ಮಾಡಿಕೊಂಡು ಈ ಬಿಸಿಲಿಗೆ ಊಟನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಹೇಳ್ಬೇಕಂದ್ರೆ ಅಡುಗೆ ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಬಟ್ ನಮಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ಬಿಸಿಲಿಗೆ ನೀರು ಜ್ಯೂಸ್ ಎಲ್ಲ ಜಾಸ್ತಿ ಅದೇ ಆಗ್ಬಿಟ್ಟಿತ್ತು. ಅದೇ ಕನ್ಸ್ಯೂಮ್ ಮಾಡಿದ್ರಿಂದ ಊಟ ಅಷ್ಟು ಸೇರಲಿಲ್ಲ. ನಮ್ಮ ಚಿಕ್ಕದಕ್ಕೆ ನನ್ನ ಚಿನ್ಮಯ್ಗೆಲ್ಲ ಊಟ ಮಾಡಿಸ್ಬಿಟ್ಟು ಅವನು ಸ್ವಲ್ಪ ಆಟ ಮಾಡ್ತಾಯಿದ್ದ. ಸೊ ಅವನಿಗೂ ಆರಾಮಾಗಿ ಬಿಟ್ಟು ನಾನು ಊಟ ಮಾಡಿಕೊಂಡೆ. ಊಟ ಮಾಡಿಕೊಂಡು ಸರಿ ನಾವು ಹೊರಡೋಣ ಅಂತೇಳಿ ಹೊರಟಿದ್ದಾಯಿತು. ಈ ಬಿಸಿಲಲ್ಲಿ ನಮಗೆ ಅಲ್ಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ. ಬಿಸಿಲಲ್ಲಿ ಅಲ್ಲೇ ಅಲ್ಲ ಎಲ್ಲೂ ಇರೋಕ್ಕಾಗ್ತಾ ಇರಲಿಲ್ಲ. ಹಂಗೂ ನಮ್ಮ ನಮಿತಂಗೆ ಹೇಳ್ತಾ ಇದ್ದೆ, ನೀನು ಆಟೋದಲ್ಲೇ ಬಾ ಅಂತ. ಬೆಳಗ್ಗೆ ಅವನನ್ನು ಬಿಟ್ಟು ಬಂದಿದ್ದಕ್ಕೆ ಆಟೋದಲ್ಲೆಲ್ಲ ಹತ್ಕೊಂಬಂದಿದ್ದಾನೆ, ಆಶಮ್ಮ ಜೊತೇಲಿ ಬಂದಿಲ್ಲ ಅಂತೇಳಿ. ಸೊ ಅದಕ್ಕೆ ಇವಾಗ ನಮ್ಮಮ್ಮ ನನ್ನ ಕೈಲಾಗಲ್ಲ ನೋಡ್ಕೊಳಕ್ಕೆ, ನಾನೇ ಗಾಡೀಲಿ ಬರ್ತೀನಿ, ನೀನು ಆಟೋದಲ್ಲಿ ಬಾ ಅಂತ ಅಂತಿತ್ತು. ಸರಿ ಅಮ್ಮ ಬಿಸಿಲಲ್ಲಿ ಬೇಡ ಅಂತೇಳಿ ನಾನೇ ಇವ್ನ ಆಟ ನೋಡೋಕ್ಕಾಗ್ದಲೇ ನಮ್ಮ ಅತ್ತೆ ಕರ್ಕೊಬಿಡೆ, ಅತ್ತೆ ಕರ್ಕೊಂಡು ಹೋಗೋಣ ಅಂತ ಅಂತು. ಸರಿ ಅಂದ್ಬಿಟ್ಟು ನಾನು ನಮ್ಮ ನಮಿತಾ ಬಂದ್ವಿ. ನಾನು ನಮಿತಾ ಅತ್ತೆ 3 ಜನನೂ ಬಂದಿದ್ದಾಯಿತು. ಸೊ ಭಾರಿ ಬಿಸಿಲಿತ್ತು. ಹೇಳ್ಬೇಕಂದ್ರೆ ಇವ್ನಿಗೆ ಕರ್ಕೊಂಡು ಹೋಗೋದೇ ನಮಗೆ ಟಾಸ್ಕ್ ಆಗಿಬಿಟ್ಟಿತ್ತು. ಅಮ್ಮ ಹಂಗೂ ಹುಷಾರು ಹುಷಾರು ಅಂತಲೇ ಹೇಳ್ತಾ ಇತ್ತು. ನಾನು ಆರಾಮಾಗಿ ಸೆರಗು ಮುಚ್ಕೊಂಡು ಕರ್ಕೊಬಂದೆ. ಮಲ್ಕೊಂಡ್ಬಿಟ್ಟ, ಗಾಡಿ ಸ್ಟಾರ್ಟ್ ಆಗಿದ್ದೆ ತಡ ಮಲ್ಕೊಂಡ್ಬಿಟ್ಟ. ಸೊ ಅಲ್ಲಿಂದ ಬಂದು ಫಂಕ್ಷನಿಂದ ಬಂದು ಅತ್ತೆ ಹಲಸಿನ್ಕಾಯಿ ಸಾರು ಮಾಡು ಅಂತ ಅಂತು. ಪಾಪ ಅವ್ರು ಬರೋದೇ ರೇರು ನಮ್ಮ ಅತ್ತೆ, ಆಯಿತಾ. ಅವರೆಲ್ಲ ಬರೋದೇ ರೇರು, ವರ್ಷಕ್ಕೆ 1 ಸತಿ 2 ಸತಿ ಬರೋದು ಹೆಚ್ಚು. ಸೊ ಅಪರೂಪಕ್ಕೆ ಕೇಳ್ತೈತೆ ಅಂತೆ ಹಲಸಿನ್ಕಾಯಿ. ಒಂದೇ ಒಂದು ಹಲಸಿನ್ಕಾಯಿ ಕಿತ್ಕೊಂಡ್ಬಂದೆ. ನಮ್ದು ಯಾಕಂದರೆ ಹಲಸಿನ ಮರ ಮಾವಿನ ಮರ 2 ಕೊಟ್ಬಿಟ್ಟಿದ್ದೀವಿ. ಕೊತ್ತ ಹಲಸಿನ್ಕಾಯಿ ಮಾತ್ರ 1 ಕಿತ್ಕೊಂಡು ಬಂದ್ವಿ. ಅದಕ್ಕೆ ಎಲ್ಲರೂ ಫೋಟೋಶೂಟ್ ಮಾಡ್ಕೊತಾ ಇದ್ರು. ಸೊ ಅವ್ರ ಪಾಡಿಗೆ ಅವ್ರು ಫೋಟೋಶೂಟ್ ಮಾಡ್ಕೊಳ್ಳಿ ಅಂತೇಳಿ ನಾನು ಎಲ್ಲ ಕಿತ್ಕೊಂಡು ಬಂದೆ. ಅಲ್ಲೇ ನಮ್ಮ ಮುನಿಯಪ್ಪನ ಗುಡಿತವ ಪಪ್ಪಾಯ ಗಿಡ ಹಾಕ್ಕೊಂಡಿದ್ದೀವಿ, ಆಯಿತಾ. ಸೊ 3 ಹಣ್ಣು ಸಿಕ್ತು, ಅದನ್ನು ಕಿತ್ಕೊಂಡು ಬಂದಿದ್ದಾಯಿತು. ರಾಷ್ಟ್ರ ಪಕ್ಷಿ ನವಿಲು. ಸೊ ಇದೆಲ್ಲ ಸಿಕ್ಕುತ್ತೆ ನಮಗೆ ಹಳ್ಳಿ ಪರಿಸರದಲ್ಲಿ. ಇವಳು ನಮ್ಮ ಅಣ್ಣನ ಮಗಳು, ಆಯಿತಾ, ನಂದಿತಾ, ನನ್ನ ಮುದ್ದು ಸೊಸೆ. ಇದು ನಮ್ಮ ಚಿಕ್ಕದು. ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ರು. ಹೇಳ್ಬೇಕಂದ್ರೆ ಮಕ್ಕಳು ಸೇರೋದೇ ರೇರು. ಅದು ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಬಂದಿದ್ದಾರಲ್ಲ, ನೋ ಟೆನ್ಷನ್ ಅವ್ರಿಗೂ. ಮಕ್ಕಳು ಸ್ಕೂಲು ಗಲಾಟೆ ಇರಲ್ಲ, ಏನೂ ಇಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋ ಒಂದು ರೀಸನ್ ಅಷ್ಟೇ ಎಲ್ರೂ ಪಾಪ. ಸೊ ನಾನು ಹಲಸಿನ್ಕಾಯಿ ಸಾರು ಮಾಡೋ ಪ್ಲ್ಯಾನ್ ಇತ್ತಲ್ಲ, ಸೊ ಹುಣಸೆ ಚಿಗುರು ಕಿತ್ಕೊಳ್ತಾ ಇದ್ದೆ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಹುಣಸೆ ಚಿಗುರು ಹಾಕಿದ್ರೆ. ಇವಾಗ ಚಿಗುರಿನ ಟೈಪ್ ಬೇರೆ, ಸೊ ಹಂಗಾಗಿ ಸ್ವಲ್ಪ ಕಿತ್ಕೊಂಡು ಬಂದೆ ಹುಣಸೆ ಚಿಗುರ. ಇವಳು ನಮ್ಮ ಅಮ್ಮನ 2ನೇ ಮಗಳು. ಒಂದೊಂದೇ ಕ್ಯಾರೆಕ್ಟರ್ ಬಂದಿತ್ತು, ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ ನಿಮಗೆ. ಹಿಂಗಾಗಿ ಏನು ಗೊತ್ತಾ, ಫಂಕ್ಷನಿಂದ ಬಂದು ಮನೇಲಿ ಮಲಗಿದ್ದು. ಇವ್ರು ಅವ್ರದ್ದು ವಿಡಿಯೋ ತೋರಿಸು. ನಾನು ಅವ್ರದ್ದು ಕೊತ್ತಳ್ಸಿಕಾಯಿ ಸಾಂಬಾರು ಬೇಕಿತ್ತಂತೆ. ಸೊ ಇವರು ಸಾಂಬಾರು ಆಸೆಗೆ ಒಂದು ಹಲಸಿನ್ಕಾಯಿ ಇಷ್ಟು ಜನ ಬಂದಿದ್ದೀವಿ ನಾವು. ಎಷ್ಟು ಎಫರ್ಟ್ ಆಗ್ತೀವಿ ನಮ್ಮ ಅತ್ತೆ ಹೊಟ್ಟೆ ತುಂಬಿಸೋಕ್ಕೆ. ಹಾಗೆ ಕಾಮಿಡಿ ಮಾಡ್ಕೊಂಡು ಬಂದು ಇಲ್ಲಿ ಚಿಂಟು ನಮ್ಮ ಅಣ್ಣ, ಸರಿನಾ, ಅವನೇನೇನೆ ಹಲಸಿನ್ಕಾಯಿ ಕೊಟ್ಟ ಒಂದೇ ಒಂದು ಕಿತ್ಕೊಂಡು ಬಂದೆ ನಾನು. ಹಂಗೆ ಮರ ಎಲ್ಲ ಕೊಟ್ಬಿಟ್ಟಿದ್ವಲ್ವ, ಸೊ ಬೇಡ, ಕೀಳೋದಷ್ಟು ಸರಿ ಇರಲ್ಲ ಅಲ್ವಾ. ಸೊ ಹಂಗಾಗಿ ಬಂದು ನೆಂಟ್ರಿಗೆ ಅಂದ್ಬಿಟ್ಟು ಒಂದು ಹಲಸಿನ್ಕಾಯಿ ಕಿತ್ಕೊಂಡು ಬಂದೆ. ಎಲ್ರಿಗೂ ಟೀ ಮಾಡೋ ಟೈಮ್ ಆಯಿತು. ಟೀ ಕುಡಿದು ಅಣ್ಣ ಅದಕ್ಕೆ ಇಬ್ರೂ ಹಲಸಿನ್ಕಾಯಿ ಕೊತ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ಟು ತರಕಾರಿ ಎಲ್ಲ ಅವನೇ ಹೆಚ್ಕೊಟ್ಟ ಹೇಳ್ಬೇಕಂದ್ರೆ. ಸೊ ನಾನು ಇಲ್ಲಿ ಸಾಂಬಾರೆಲ್ಲ ಮಾಡಿಕೊಂಡೆ. ತರಕಾರಿ ಎಲ್ಲನೂ ಬೇಯಕ್ಕೆ ಇಟ್ಬಿಟ್ಟು ಕಾಳೆಲ್ಲ ನೆನೆಸಿದ್ದೆ ನಾನು. ಕಾಳೆಲ್ಲ ಬೇಯಿಸಿ ತರಕಾರಿ ಎಲ್ಲ ಹೆಚ್ಕೊಂಡು, ಕರೆಂಟ್ ಬೇರೆ ಹೊರಟೋಯ್ತು. ನನಗೆ ಭಯ ಸ್ಟಾರ್ಟ್ ಆಗೋಯ್ತು, ಎಲ್ಲಿ ಒಳಕಲ್ಲಲ್ಲಿ ರುಬ್ಬೇಕಪ್ಪ ಅಂತ ಹೇಳಿ. ಸೊ ಕರೆಂಟ್ ಬಂತು. ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಫಸ್ಟು ಮಸಾಲೆ ರುಬ್ಕೊಂಬಿಟ್ಟೆ. ಮಸಾಲೆ ರುಬ್ಕೊಳೋ ಟೈಮಲ್ಲಿ ನಮಗೆ ಫ್ಲ್ಯಾಶ್ ಆಗಿದ್ದು ಹಲಸಿನ್ಕಾಯಿ ಇದೆ, ವೆಜ್ ಕಬಾಬ್ ಮಾಡೋಣ ಅಂತ ಹೇಳಿ. ಸೊ ನಾನು ವೆಜ್ ತಿನ್ನಲ್ಲ, ಸೊ ಅದಕ್ಕೆ ಇದ್ದವರು ಇದರಲ್ಲಿ ಕಬಾಬ್ ಮಾಡ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಅಂತಂದರು. ನನಗೆ ಅಷ್ಟು ಗೊತ್ತಿರಲಿಲ್ಲ. ನಾನು ಮಾಡ್ತಾಯಿದ್ದು ಸ್ವೀಟ್ ಪೊಟ್ಯಾಟೋಲ್ಲಿ ಮಾಡ್ತಾಯಿದ್ದೆ, ದಟ್ ಮೀನ್ಸ್ ಗೆಣಸಲ್ಲಿ ಮಾಡ್ತಾಯಿದ್ದೆ, ಮತ್ತು ಪೊಟ್ಯಾಟೊ ಮಾಮೂಲಿ ಆಲೂಗೆಡ್ಡೆಲಿ ಮಾಡ್ತಾಯಿದ್ದೆ. ಸೊ ಇದು ನನಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಇದರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಮ್ಮ ಅಂತ ಅಂದರು. ಸರಿ ಆಯಿತು, ಅವರು ಬಂದಿದ್ದಾರೆ, ಎಲ್ಲರೂ ಮಾಡ್ಕೊಂಡು ತಿನ್ನೋಣ, ನನಗೂ ಒಂದು ರೆಸಿಪಿ ಗೊತ್ತಾಗುತ್ತೆ ಅಂತ ಹೇಳಿ ಮಿಡಲಲ್ಲಿದ್ದು ಪ್ಲ್ಯಾನ್ ಬಂದಿದ್ದು. ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂದ್ಕೊಂಡೆ. ಸೊ ಇದನ್ನು ಮಾಡೋಣ ಅಂತ ಅಂದ್ರಲ್ಲ, ಎಲ್ಲರೂ ಇದನ್ನೇ ಮಾಡೋಣ ಅಂದರು. ಸರಿ ಆಯಿತು, ನಾವು ತಿನ್ನೋಣ, ತಿಂದಂಗೆ ಆಗುತ್ತೆ ಫಸ್ಟ್ ಟೈಮು ಅಂತ ಹೇಳಿ ಅದನ್ನು ಮಾಡಿಕೊಂಡೆ. ಇಲ್ಲಿ ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ. ನನಗೆ ಯಾವ ಪಾತ್ರೆಯಲ್ಲಿ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಹೇಳ್ಬೇಕಂದ್ರೆ ನನ್ನ ಮಗನ ಹತ್ತಿಸ್ಬಿಟ್ಟು ಎತ್ಕೊಂಡಿದ್ದಾಯಿತು. ನಾವು
4-5 ಜನ ಇದ್ದೀವಲ್ವ, ಸೊ ಚಿಕ್ಕ ಪಾತ್ರೆ ಮಾಡಿಕೊಂಡಿರ್ತೀನಿ. ಸೊ ಎಲ್ಲರೂ ಬಂದಾಗ ಕೈಗೆ ಎಟ್ಕೋ ಥರನೇ ಮಡಗಿರ್ತೀನಿ, ಎತ್ಕೊತೀನಿ. ಇಲ್ಲ ಅದಕ್ಕೇನು ಕಬಾಬ್ಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಅವ್ರ ಕೆಲಸ ಅವ್ರು ಮಾಡ್ಕೊತಾಯಿದ್ರು. ಸೊ ನನಗೆ ಮಾಡು ಅಂತ ಏನು ಪ್ರೆಷರ್ ಇಡಲಿಲ್ಲ. ಅತ್ತೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ, ಇನ್ನೊಬ್ಬರು ಅಣ್ಣ ಇದ್ದಾರೆ, ಅವರು ಅದಕ್ಕೆ ಪಾಪ ಅವ್ರ ಪಾಪು ಇತ್ತು. ಸೊ ಹಂಗಾಗಿ ಅವಳದ್ದು ನೋಡ್ಕೊಳೋದೇ ದೊಡ್ಡ ವಿಚಾರ. ಶೆಕೆ ಅವಳು ಇರ್ತಾಯಿಲ್ಲ, ಸಿಡ ಅಂತಿದ್ಲು. ಸೊ ಎಲ್ಲರೂ ಇಲ್ಲಿ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಇದ್ದರು. ಇಲ್ಲಿ ಅದಕ್ಕೆ ಬಂದು ಇಲ್ಲೊಂಚೂರು ಹೆಲ್ಪ್ ಮಾಡಿಕೊಟ್ರು ಕಬಾಬ್ ಮಾಡಲಿಕ್ಕೆಲ್ಲ. ಅವ್ರದ್ದೇ ಇದು ರೆಸಿಪಿ ಆಯಿತಾ, ಅವರೇ ಮಾಡ್ತಾ ಇರೋದು. ಸೊ ಅವ್ರದ್ದೇನೆ ವೀಡಿಯೋ ಫೇಸ್ ಎಲ್ಲನೂ. ಸೊ ನಾನು ವೀಡಿಯೋ ಅಷ್ಟೇ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ಈ ಕಡೆ ಅವ್ರು ಕಬಾಬ್ ಮಾಡ್ತಾಯಿದ್ರು, ನಾನು ಮುದ್ದೆ ಮಾಡಿಕೊಂಡೆ. ಹಲಸಿನಕಾಯಿ ಸಾರು ಮಾಡಿದ್ಮೇಲೆ ಮುದ್ದೆ ಅಂತೂ ಇರಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು 4 ಮುದ್ದೆ ಮಾಡ್ಕೊಳ್ಳೋಣ, ಪುಟ್ಟಣ ಒಂದು 4 ಮಾಡಿಕೊಂಡ್ರೆ ಎಲ್ಲರೂ ತಿನ್ಕೊಳ್ತಾರೆ ಅಂತ ಹೇಳಿ ಸೊ ನಾವು ಮಾಡ್ಕೊತಾಯಿದ್ದೆ. ಒಂದು ಕಡೆ ಮುದ್ದೆಗೆ ಇಟ್ಕೊಂಡು ಪಾತ್ರೆಗಳು ತೊಳ್ಕೊಂಡೆ. ಅದಕ್ಕೇನು ಇಲ್ಲಿ ಅವರು ಕಬಾಬ್ ಮಾಡ್ತಾಯಿದ್ರು. ಸೊ ಇದು ನನಗೆ ಈ ಟೇಸ್ಟು ಥರ ವಸ್ತು ಅನ್ನಿಸ್ತು, ಸ್ವಲ್ಪ ಡಿವೈನ್ ಆಗಿತ್ತು, ತುಂಬಾ ರುಚಿಯಾಗಿತ್ತು ಹೇಳ್ಬೇಕಂದ್ರೆ. ಎಲ್ಲರೂ ತಿಂದ್ವಿ, ಮಕ್ಕಳಂತೂ. ನಮಗೆ ಈ ಥರ ಟೇಸ್ಟ್ ಇರುತ್ತೆ ಅನ್ನೋದಷ್ಟು ಗೊತ್ತಿರಲಿಲ್ಲ. ಗೊತ್ತಿದ್ದರೆ ಇದಕ್ಕಿಂತ ಸಪ್ರೇಟ್ ಹಲಸಿನಕಾಯಿ ಹೆಚ್ಚಬೋದಾಗಿತ್ತು. ಸೊ ನೋ ಪ್ಲಾನಿಂಗ್ ಅಲ್ಲ. ಸೊ ಅದಕ್ಕೆ ಒಂದರಲ್ಲೇ 2 ಶೇರ್ ಮಾಡ್ಕೊಂಡ್ವಿ. ಇವಾಗ ಫೀಲ್ ಆಗ್ತಾಯಿತ್ತು ನಮ್ಮ ಅಡುಗೆ ಮನೆ ಚಿಕ್ಕದು ಅಂತ. ಇದು ಕಬಾಬು ಮಾಡಿದ್ದು ನಮ್ಗೆ ಇಷ್ಟ ಆಯಿತು, ಇಷ್ಟಪಟ್ಟು ರಿವ್ಯೂ ಕೊಡ್ಬೇಕು ನೀನೇ. ಇವಾಗ ಜನ ಇಷ್ಟಪಟ್ಟು ತಿನ್ಬಿಟ್ಟು ಹೆಂಗಾರು ಹೇಳು. ಹೇಳ್ಬೇಕು ಅಂದರೆ ನಾನು ಮುದ್ದು ಸೊಸೆ ಬೆಸ್ಟ್ ರಿವ್ಯೂ ಇದು ತುಂಬ ಚೆನ್ನಾಗೈತೆ ಅಂತ, ಅದು ಅವಳಿಗೆ ಗೊತ್ತು. ಅವ್ರ ಅಮ್ಮನೆ ಅವ್ಳ ತಟ್ಟೆಯಿಂದ ನೀನು ಹೇಳ್ಬೇಕು ಇವಾಗ ಹೆಂಗದೆ ಕಬಾಬು ಒಂಥರ ಇದು ಮಾಡ್ಕೊತಾಯಿತ್ತು. ಇದು ನಮ್ಮ ಅದಕ್ಕೆ ಟೇಸ್ಟಿಯಾಗಿ ಮಾಡಿದ್ರಲ್ಲ, ಸೊ ತಿಂದರು. ಅಷ್ಟೊಂದು ನನ್ನ ತಂಗಿನೂ ಬಂದ್ಲು, ಊಟ ಎಲ್ಲ ಮುಗಿಸಿ ನಾವು ಸೆಟ್ ಮಕ್ಕಳು ನಾವೆಲ್ಲನೂ ಇದೊಂದು ಹಾಬಿ ನಮಗೆ. ಸೇರಿದ್ರೆ ಸೆಟ್ ಆಡೋದು, ಸೆಟ್ಟು ಕಡಪುಣಿಸು ಇವೆಲ್ಲ ಆಡ್ಕೊಳ್ತೀವಿ. ಮಕ್ಕನ ಆಯ್ತಿನ ನೋಡಿದೆ. ನನಗೆ 900 ಮೊದಲೇ ಕರೆದೂತ ನಾನು ಇದು ರೇಂಜ್ ಅಂದ್ರೆ ರೇಂಜರ್ ರಿವೆಂಜ್ ಅವಳೇ ಹುಡುಕೋ ಏ ನಾನ್ ಕಳ್ಳಿ ಹಾಕು ಸನ್ನೆ ಅವಳಿಗೆ. ಅವಳು ಸೊನ್ನೆ ರಿಷಿಕೊಂದು ನಂದು 500 ಹಾಕವ. ಇವಳು ನೋಡ್ರಿ ನಂದು 500 ಅಣ್ಣ ನೋಡ್ತಾವ್ನು ಎಲ್ಲೆಲ್ಲಿ ಚಿಂಟು ಮಾಮ ನಿಂದು 900 ನಂದು ಹೆಂಗರೇಕ ಇದು ಪ್ರೊಮೋ ಕಂಟೆಂಟು. ಹುಡ್ಕು ಆಯ್ತಾಯ್ತು ತೋರಿಸಿ ಇನ್ನೊಂದ್ಸತಿ ಪ್ರೊಮೋ ಕಂಟೆಂಟು. ಇದು ಬಂದೊಂದು ಹಾಕು ಸನ್ನೆ ಇವಳಿಗೆ ಹಾಕು ಸನ್ನೆನ ರಾಣಿ ರಾಜ 1000 ಕಳ್ಳ ಪೊಲೀಸೆಲ್ಲ ಆಟ ಆಡ್ಕೊಂಡು ಮಲಗೋ ಅಷ್ಟೊತ್ತಲ್ಲ ಆಲ್ಮೋಸ್ಟು 11 o'clock 11:30 ಏನೋ ಆಗಿತ್ತು. ಸೊ ಎಲ್ಲರೂ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ದು ಅನ್ನೋ ಒಂದು ಖುಷಿ ಸಿಕ್ತು. ಸೊ ಎಲ್ಲರೂ ಇದ್ವಲ್ವ, ಅದೊಂದು ಹ್ಯಾಪಿ ಮೂಮೆಂಟು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.